ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ವರ್ಷದ ಕೊನೆಯ ವಾರದಲ್ಲಿ ನಾವು ಪ್ರವೇಶ ಮಾಡಿದ್ದೇವೆ. ದೇವರ ಮಹಾಕೃಪೆಯನ್ನ ನಾವು ಜ್ಞಾಪಿಸಿಕೊಳ್ಳೋಣ. ಆತನು ಈ ಇಡೀ ವರ್ಷದ ಉದ್ದಕ್ಕೂ ನಮ್ಮ ಜೀವಿತಗಳಲ್ಲಿ ಆತನು ಮಾಡಿರುವಂಥ ಒಂದೊಂದು ಉಪಕಾರವನ್ನು ಕೂಡ ನಾವು ಸ್ಮರಿಸೋಣ, ಎಣಿಸೋಣ, ಬರೆದಿಡೋಣ. ಅದಕ್ಕೋಸ್ಕರವಾಗಿ ಒಂದೊಂದಾಗಿ ಆತನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯ ಸಹೋದರ ಹಾಗೂ ಪ್ರಿಯ ಸಹೋದರಿ, ಈ ವಾರದಲ್ಲಿ, ಈ ಕೊನೆಯ ವಾರ, ವರ್ಷದ ಕೊನೆಯ ವಾರ, ಇನ್ನು ಮುಂದಿನ ವಾರದಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಡ್ಲಿಕ್ಕಿದ್ದೇವೆ. 2021ನೇ ವರ್ಷ. ಈ ವರ್ಷವನ್ನ ನೀವು ಕಾಣುತ್ತೀರಿ ಎಂಬುದಾಗಿ ನೆನೆಸಿದ್ರು. ನಾನಂತೂ ನೆನೆಸಿರಲಿಲ್ಲ, ಆದರೆ ದೇವರ ಕೃಪೆ ಇದ್ರೆ ನಾನು ಕಾಣ್ತೇನೆ ಎಂಬುದಾಗಿ ದೇವರಲ್ಲಿ ವಿಶ್ವಾಸ ಇಟ್ಟಿದ್ದೆ ಅಷ್ಟೇ. ಆದರೆ ನನ್ನ ಪ್ರಿಯರೇ, ಎಷ್ಟು ಜನ ಈ ಲೋಕದ ಪ್ರಯಾಣವನ್ನು ಮುಗಿಸಿ ಹೊರಟು ಹೋಗಿದ್ದಾರೆ. ಈ ವರ್ಷದ ಕೊನೆಯ ದಿನಗಳನ್ನು ಅವರು ಕಾಣಲಿಲ್ಲ. ವರ್ಷದ ಮಧ್ಯ ಭಾಗದಲ್ಲಿ, ತಮ್ಮ ಜೀವನದ ಮಧ್ಯ ಭಾಗದಲ್ಲಿ ಅವರು ಪ್ರಯಾಣ ಮುಗಿಸಬೇಕಾಯಿತು. ಕೆಲವರು ದೇವರ ಕಡೆಗೆ ನಿತ್ಯ ಜೀವವನ್ನ ಹೊಂದುವುದಕ್ಕಾಗಿ ಹೊರಟು ಹೋದ್ರು. ಇನ್ನು ಕೆಲವರು ದುರದೃಷ್ಟಕರವಾಗಿ ನಿತ್ಯ ನರಕಕ್ಕೆ ಹೋಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ದಿನಗಳಲ್ಲಿ ನಾವು ಮಾಡಬೇಕಾಗಿರುವಂಥ ಒಂದು ಪ್ರಾಮುಖ್ಯ ಸಂಗತಿಯನ್ನು ನಾವು ಮಾಡೋಣ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಹೊಸ ವರ್ಷದಲ್ಲಿ ಕಾಲಿಡ್ತಾ ಇರುವಂಥ ನಾನು ನೀನು ನಮ್ಮ ಜೀವಿತಗಳಲ್ಲಿ ಆತ್ಮೀಯ ಶಿಸ್ತನ್ನು ನಾವು ಹೊಂದಿರಬೇಕಾಗಿರೋದು ಬಹಳ ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಆತನು ಪಾಲಿಸುತ್ತಾ ಇದ್ದಂಥ ಒಂದು ಶಿಸ್ತಿನ ಬಗ್ಗೆ ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಅದರಲ್ಲಿ 35ನೇ ವಚನದಲ್ಲಿ ಈ ರೀತಿಯಲ್ಲಿ ನಾವು ನೋಡುತ್ತೇವೆ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ಏನ್ ಮಾಡಿದ? ದೇವರನ್ನು ಪ್ರಾರ್ಥಿಸುತ್ತಾ ಇದ್ದನು. ಒಂದೇ ಸಾರಿ ಅಲ್ಲ ಪ್ರಾರ್ಥನೆ ಮಾಡಿದ್ದು, ಪ್ರಾರ್ಥಿಸುತ್ತಾ ಪ್ರತಿದಿನ ಬೆಳಿಗ್ಗೆ ಇನ್ನೂ ಮೊಬ್ಬಿರುವಾಗ, ಪ್ರತಿದಿನ ಮುಂಜಾನೆ ಏಳುವಾಗ ಆತನು ಏಳುತ್ತಾ ಇದ್ದ. ಹೊರಟು ಅಡವಿಯ ಸ್ಥಳಕ್ಕೆ ಹೋಗುತ್ತಾ ಇದ್ದ. ತನ್ನ ದಿನವನ್ನು ಆತನು ಆರಂಭ ಮಾಡ್ತಾ ಇದ್ದದ್ದು ಯಾರ ಜೊತೆಗೆ? ತನ್ನ ಪ್ರಿಯ ತಂದೆಯ ಜೊತೆಗೆ. ದೇವರನ್ನು ಆತನು ಪ್ರಾರ್ಥಿಸುತ್ತಾ ಇದ್ದನು. ಏನ್ ಮಾಡ್ತಾ ಇದ್ದ? ದೇವರ ಜೊತೆಗೆ, ತನ್ನ ತಂದೆಯ ಜೊತೆಗೆ ಆತನು ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುತ್ತಾ ಇದ್ದ. ನನ್ನ ಪ್ರಿಯರೇ, ಈ ಹೊಸ ವರ್ಷದಲ್ಲಿ ಇಡೋಕ್ಕಿಂತ ಮುಂಚೆ ಒಂದು ವೇಳೆ ಇಂಥ ಶಿಸ್ತು ನಿನ್ನ ಜೀವಿತದಲ್ಲಿ ಇಲ್ಲದೆ ಇರುವುದಾಗಿದ್ರೆ ಇದನ್ನ ನೀನು ಅಳವಡಿಸಿಕೊಳ್ಬೇಕಾಗಿರೋದು ಅತಿ ಅವಶ್ಯ ಆಗಿದೆ. ಯಾಕಂದ್ರೆ ದೇವರ ಜೊತೆಗೆ ಸಂಬಂಧವನ್ನ, ದೇವರ ಜೊತೆಗೆ ಸಂಪರ್ಕವನ್ನ ನಾವು ಇಟ್ಟುಕೊಳ್ಳದೆ ಆತನಿಂದ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಿಯರೇ, ಅಲ್ವೇ? ಸಹಜ ಅಲ್ವೇ? ಅದು ಯಾವ ಕನೆಕ್ಷನ್ನೂ ಇಲ್ಲ, ಯಾವ ಚಾನಲ್ ಕೂಡ ಇಲ್ಲ. ಆತನ ಜೊತೆಗೆ ಆಶೀರ್ವಾದ ಹೇಗೆ ಕೊಡಬೇಕು? ಆತನಿಂದ ಬಲ ಹೇಗೆ ನಮಗೆ ಸಿಗಬೇಕು? ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳಲ್ಲಿ, ಯೋಚನೆಗಳಲ್ಲಿ, ಪ್ಲಾನಿಂಗ್ಗಳಲ್ಲಿ, ಇವೆಲ್ಲವುಗಳಲ್ಲಿ ನಮಗೆ ಸಹಾಯ ಹೇಗೆ ದೊರಕಬೇಕು? ಹೀಗಾಗಿ ನಾನು ನಿಮಗೆ ಈ ದಿನ ಸಜೆಸ್ಟ್ ಮಾಡ್ತಾ ಇರುವುದು, ನಿಮಗೆ ನಾನು ಸೂಚನೆ ಕೊಡ್ತಾ ಇರುವುದು ಏನು ಅಂತಂದ್ರೆ, ಬೆಳಿಗ್ಗೆ ನೀವು ಈಗ ಎಷ್ಟೊತ್ತಿಗೆ ನೀವು ಹೇಳ್ತಾ ಇದ್ದೀರಾ? ಬೆಳಿಗ್ಗೆ ಕೆಲವರು ನೀವು 7 ಗಂಟೆಗೆ ಹೇಳ್ತಾ ಇದ್ದಿರ್ಬೋದು, ಕೆಲವರು 8 ಗಂಟೆಗೆ. ಆದ್ರೆ ನಾನು ನಿಮಗೆ ಹೇಳ್ತಾ ಇರುವುದು, ಯೇಸುವಿನ ಮಾದರಿಯನ್ನ ನೀನು ನಿನ್ನ ಜೀವಿತದಲ್ಲಿ ಅಳವಡಿಸ್ಕೋ. ಹೇಗೆ? ಇನ್ನು ಮೊಬ್ಬಿರುವಾಗ, ಬಹಳ ಬೇಗ ಬೇಡ, 5:15 ಗಂಟೆಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನೀನು ನಿಶ್ಚಿತವಾಗಿ ನಿನ್ನ ಜೀವಿತದಲ್ಲಿ ಅದನ್ನು ತೀರ್ಮಾನ ನೀನು ಮಾಡುವುದಾಗಿದ್ರೆ, ಮನಸ್ಸಿದ್ದಲ್ಲಿ ಮಾರ್ಗ ಎಂಬುದಾಗಿ ನಾವು ನೋಡುವ ಪ್ರಕಾರ ದೇವರು ನಿನ್ನನ್ನು ಆತನು ಸನ್ಮಾನಿಸ್ತಾನೆ, ನೀನು ಆ ರೀತಿಯಲ್ಲಿ ಮಾಡುವುದಾಗಿದ್ರೆ. ಮತ್ತು ಎದ್ದ ತಕ್ಷಣ ಏನು ಮಾಡಬೇಕು? ದೇವರ ವಾಕ್ಯಗಳನ್ನು ನೀವು ಓದಬೇಕು. ಹೌದು, ಆತನು ಎಷ್ಟು ನಮಗೆ ಆಶೀರ್ವಾದಗಳನ್ನು ಕೊಡುವಂಥ ದೇವರು ಆತನಾಗಿದ್ದಾನೆ. ಆತನು ಎಷ್ಟು ಸರ್ವೋತ್ತಮನು ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನಲ್ಲ, ನೆನಪಿದೆಯಾ? ಆತನು ಸರ್ವೋತ್ತಮನು ಎಂಬುದನ್ನು ಹೇಗೆ ನಾವು ಅನುಭವಿಸಬೇಕು? ಅದನ್ನು ನೀನೇ ರುಚಿಸಿ ನೋಡು ಎಂಬುದಾಗಿ. ಒಂದು ವೇಳೆ ನಿಮಗೆ ಏನನ್ನು ಓದಬೇಕೆಂಬುದಾಗಿ ಗೊತ್ತಿಲ್ಲದೆ ಇರುವುದಾಗಿದ್ದರೆ, ಯೋಹಾನನ ಸುವಾರ್ತೆಯಿಂದ ಆರಂಭ ಮಾಡ್ರಿ. 1ನೇ ಅಧ್ಯಾಯದಿಂದ ನೀವು ಆರಂಭ ಮಾಡಿ ಅದನ್ನು ಕ್ರಮೇಣವಾಗಿ ಪ್ರತಿ ದಿವಸ ಕನಿಷ್ಠ ಒಂದೊಂದು ಅಧ್ಯಾಯ ನೀವು ಓದ್ತಾ ಹೋಗ್ಬೇಕು. ಅದರ ಜೊತೆಗೆ ಕೀರ್ತನೆಗಳ ಪುಸ್ತಕವನ್ನು ಕೂಡ ನೀವು ತೆರೀರಿ, ಅದನ್ನು ಕೂಡ ನೀವು ಓದಿರಿ. ನನ್ನ ಪ್ರಿಯರೇ, ಈಗ ಕೇವಲ ಓದುವುದು ಮಾತ್ರವಲ್ಲ, ಆದರೆ ನೀವೇನ್ ಮಾಡ್ಬೇಕು ಗೊತ್ತಾ? ಒಂದು ಪೆನ್ನನ್ನು ತೆಗೆದುಕೊಳ್ಳಿ, ಒಂದು ಹೈಲೈಟರ್ ತೆಗೆದುಕೊಂಡು ಅಮೂಲ್ಯವಾಗಿ ನಿಮಗೆ ಅನಿಸುವಂಥ, ಉತ್ತಮವಾಗಿ ನಿಮಗೆ ಅನಿಸುವಂಥ ಮಾತುಗಳನ್ನು, ವಾಕ್ಯಗಳನ್ನು ನೀವು ಹೈಲೈಟ್ ಮಾಡಿ ಬಿಟ್ಟು ಬಿಡುವುದಲ್ಲ. ಅಂಥ ವಾಕ್ಯಗಳನ್ನು
ನೀವು ಬಾಯ್ಪಾಠ ಮಾಡಬೇಕು. ಮೆಮರೈಸೇಷನ್ ಬಹಳ ಇಂಪಾರ್ಟೆಂಟ್. ಬಾಯ್ಪಾಠ ಮಾಡಿ 2 ದಿನಕ್ಕೆ 1 ವಚನವನ್ನಾದರೂ ನೀವು ಬಾಯ್ಪಾಠ ಮಾಡಿದರೆ ವಾರಕ್ಕೆ 3 ವಚನಗಳನ್ನು ನೀವು ಬಾಯ್ಪಾಠ ಮಾಡ್ಬೋದು. ಈ ರೀತಿಯಲ್ಲಿ ನೀವು ಮಾಡುವಾಗ ಏನಾಗ್ತದೆ, ನಿಮ್ಮ ಜೀವಿತಗಳಲ್ಲಿ ಜಯದ ಕಡೆಗೆ ನೀವು ಹೋಗ್ತೀರಾ. ಒಂದು ನೋಟ್ಬುಕ್ ಇಟ್ಕೊಳ್ಳಿ, ಅದರಲ್ಲಿ ದೇವರು ನಿಮಗೆ ತಿಳಿಸುವಂಥ ಆಲೋಚನೆಗಳನ್ನು ಬರೆದಿಡಿ. ಅತಿ ಅಮೂಲ್ಯವಾಗಿರುವಂಥ ಒಂದು ರೆಕಾರ್ಡ್ ಅದು ಆಗ್ತದೆ. ಹೀಗಾಗಿ ಈ ಒಂದು ಶಿಸ್ತನ್ನು ನೀವು ಮಾಡಲಿಕ್ಕೆ ನೀವು ಮಾತು ಕೊಡ್ತಿರೋ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ಮುಂದೆ ನೀವು ಮಾತು ಕೊಡಿ, ಪ್ರಾರ್ಥನೆ ಮಾಡಿ. ದೇವರೇ, ನಾನು ಹೊಸ ವರ್ಷದಿಂದ ಈ ಶಿಸ್ತನ್ನು ನಾನು ಪರಿಪಾಲಿಸ್ತಾ ಹೋಗ್ತೇನೆ, ನೀನೇ ನನಗೆ ಸಹಾಯ ಕೊಡು ಎಂಬುದಾಗಿ ನೀನು ಹೇಳುವುದಾಗಿದ್ರೆ ಖಂಡಿತವಾಗಿ ಜೀವ ಸ್ವರೂಪನಾದಂಥ ದೇವರು ನಿನ್ನ ಜೊತೆಗೆ ಬಂದು ತನ್ನ ಗೂಢಾರ್ಥಗಳನ್ನು ತಿಳಿಸುತ್ತಾನೆ, ತನ್ನ ಅನ್ಯೋನ್ಯತೆಯಲ್ಲಿ ನಿನ್ನನ್ನು ನಡೆಸ್ತಾನೆ. ಆ ರೀತಿಯಲ್ಲಿ ಮಾಡುವಂತೆ ದೇವರು ನಿನ್ನನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645 ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.